ಹಣ ವ್ಯಾಪಾರದ ಉಸಿರಾಟ. ಈ ಹಣ ಎಲ್ಲಿಂದ ಬರ್ತಿದೆ, ನಿಮ್ಮ ಬಿಸ್ನೆಸ್ಗೆ ಯಾವ ಸೋರ್ಸ್ ಇಂದ ಬರ್ತಿದೆ, ಇದನ್ನ ಟ್ರ್ಯಾಕ್ ಮಾಡೋದು ಬಹಳ ಇಂಪಾರ್ಟೆಂಟ್. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಮ ವೆಬ್ಸೈಟ್ ಇದ್ರೆ, ನಿಮ್ಮ ವೆಬ್ಸೈಟ್ ಅಲ್ಲಿ ಎಷ್ಟು ಜನ ಟ್ರಾಫಿಕ್ ಇದೆ, ಅದನ್ನ ಯಾರು ಕನ್ವರ್ಟ್ ಆಗ್ತಿದ್ದಾರೆ ಅನ್ನೋ ಮೆಜರ್ ಮಾಡೋದಕ್ಕೆ ಬಹಳ ಇಂಪಾರ್ಟೆಂಟ್. ಈ ಕನ್ವರ್ಷನ್ ಹೆಂಗ್ ಆಗ್ತಿದೆ ಅನ್ನೋದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಟರ್ಮ್ ನಾವು ಡಿಫೈನ್ ಮಾಡ್ತೀವಿ. ಆ ಟರ್ಮ್ ಯಾವ್ದಪ್ಪ ಅಂದ್ರೆ ಕನ್ವರ್ಷನ್ಸ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ನಿಮ್ ಚಾನಲ್ ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೂ ಪಕ್ಕದಲ್ಲಿ ಬೆಲ್ ಬಟನ್ ಐಕಾನ್ ಒತ್ತೋದು ಕೂಡ ಮರಿಬೇಡಿ. ಅಂಡ್ ನಾನು ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಕಮ್ಯುನಿಟಿ ಸ್ಟಾರ್ಟ್ ಮಾಡಿದ್ದೀನಿ ವಾಟ್ಸ್ಆಪ್ ಅಲ್ಲಿ. ದಯವಿಟ್ಟು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಪ್ರತಿದಿನ ಅಪ್ಡೇಟ್ ಆಗಿರಿ. ಸೊ ಈ ವಿಡಿಯೋದಲ್ಲಿ ಕನ್ವರ್ಷನ್ ಅಂದ್ರೆ ಏನು, ಅದನ್ನ ಹೆಂಗ್ ಟ್ರ್ಯಾಕ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ. ಬನ್ನಿ, ಜಾಸ್ತಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಆಗ್ಲೇ ಹೇಳ್ದಂಗೆ ಕನ್ವರ್ಷನ್ಸ್ ಯಾಕೆ ಇಂಪಾರ್ಟೆಂಟ್ ಅಂಡ್ ಇದನ್ನ ಒಂದು ಸ್ಟೋರಿ ಟೆಲ್ಲಿಂಗ್ ಫಾರ್ಮೆಟ್ ಅಲ್ಲಿ ಹೇಳೋಣ. ಓಕೆ, ಈ ವಿಡಿಯೋದ ನಾನು ಬರೀ ಥಿಯರಿ ಹೇಳ್ಕೊಡ್ತೀನಿ. ಥಿಯರಿ ಏನಕ್ಕೆ ಫಸ್ಟ್ ಹೇಳ್ಕೊಡ್ಬೇಕಂದ್ರೆ, ನೀವು ಪ್ರಾಕ್ಟಿಕಲ್ ಮಾಡಿದಾಗ ನಿಮ್ಗೆ ಒಂದು ಲಾಜಿಕ್ ಸಿಗ್ಬೇಕು. ನಾನು ಡೈರೆಕ್ಟ್ ಆಗಿ ನಿಮ್ಗೆ ಪ್ರಾಕ್ಟಿಕಲ್ ಹೇಳಿದ್ರೆ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀರಾ, ಬಟ್ ನಿಮ್ಗೆ ಲಾಜಿಕ್ ಸಿಗಲ್ಲ. ಸೊ ಇಲ್ಲಿ ನಾನು ನಿಮ್ಗೆ ಲಾಜಿಕ್ ಹೇಳ್ಕೊಡ್ತೀನಿ ಥ್ರೂ ಸಮ್ ಸ್ಟೋರಿ ಟೆಲ್ಲಿಂಗ್, ಸೊ ದಟ್ ನಿಮ್ಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ ಕನ್ವರ್ಷನ್ ಯಾಕೆ ಇಂಪಾರ್ಟೆಂಟ್, ಅದನ್ನ ಏನಕ್ಕೆ ಟ್ರ್ಯಾಕ್ ಮಾಡ್ಬೇಕಂತ. ಓಕೆ, ಬನ್ನಿ ಜಾಸ್ತಿ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. PPT. ಸೊ ವಾಟ್ ಈಸ್ ಕನ್ವರ್ಷನ್ ಇನ್ ಗೂಗಲ್ ಆಡ್ಸ್? ಓಕೆ, ಸೇ ಫಾರ್ ಎಕ್ಸಾಂಪಲ್ ರಾಮೇಶ್ವರಂ ಕೆಫೆ ಇದೆ ಅಂತ ಅನ್ಕೊಳ್ಳೋಣ. ಓಕೆ, ಸೊ ರಾಮೇಶ್ವರಂ ಕೆಫೆಗೆ ಏನ್ ಇಂಪಾರ್ಟೆಂಟು, ಅವ್ರಿಗೆ ಝೊಮ್ಯಾಟೊ ಸ್ವಿಗ್ಗಿಯಿಂದ ಕಾಲ್ ಬರಬೇಕು, ಅದು ಒಂದು ಇರ್ಬೋದು. ಅದನ್ನು ಒಂದು ಕನ್ವರ್ಷನ್ ಅಂದ್ರೇನು, ನಮ್ಮ ಬಿಸ್ನೆಸ್ಗೆ ಏನ್ ಇಂಪಾರ್ಟೆಂಟ್. ಸೊ ಎಲ್ಲ ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಬಿಸ್ನೆಸ್ಗೂ ಉಸಿರಾಟ ಹಣ, ರೈಟ್? ಆ ಹಣ ಹೆಂಗ್ ಬರ್ತಿದೆ, ಎಲ್ಲಿಂದ ಬರ್ತಿದೆ, ಎಷ್ಟು ಬರ್ತಿದೆ ಅನ್ನೋದು ಮೆಜರ್ ಮಾಡ್ಬೇಕು ಅಲ್ವಾ? ಸೊ ಇದನ್ನ ಹೆಂಗ್ ಮೆಜರ್ ಮಾಡೋ ಡಿಜಿಟಲ್ ಅಲ್ಲಿ, ಅದಕ್ಕೆ ನಾವು ಕನ್ವರ್ಷನ್ಸ್ ಅಂತ ಕರಿತೀವಿ. ಓಕೆ, ಕನ್ವರ್ಷನ್ಸ್ ಅಂದ್ರೆ ಏನು, ಸಮಥಿಂಗ್ ದಟ್ ಈಸ್ ವ್ಯಾಲ್ಯೂಬಲ್ ಫಾರ್ ಅವರ್ ಬಿಸ್ನೆಸ್. ಓಕೆ, ಸೊ ರಾಮೇಶ್ವರಂ ಕೆಫೆಲಿ ಫಸ್ಟ್ ಮೇನ್ ಅವ್ರದ್ದು ಕನ್ವರ್ಷನ್ ಏನಿರೋದಿಲ್ಲ, ಫುಟ್ಫಾಲ್ ಅಂದ್ರೆ ಏನು, ಜಾಸ್ತಿ ಜನ ಬರಬೇಕು. ಜಾಸ್ತಿ ಜನ ಬಂದಷ್ಟು ಅವ್ರಿಗೆ ಜಾಸ್ತಿ ವ್ಯಾಪಾರ ಆಗುತ್ತೆ. ಸೊ ಇಲ್ಲಿ ಫುಟ್ಫಾಲ್ ಅನ್ನೋದು ಒಂದು ಕನ್ವರ್ಷನ್. ಅಂಡ್ ಇನ್ನೊಂದು ಕನ್ವರ್ಷನ್ ಏನಾಗಿರ್ಬೋದು ಹೇಳಿ. ಓಕೆ, ಇಲ್ಲಿ ನೆಕ್ಸ್ಟ್ ಕನ್ವರ್ಷನ್, ಇದು ಫುಲ್ ಟಾಪಿಕ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ರಾಮೇಶ್ವರಂ ಕೆಫೆ ಇದೆ. ಸೊ ರಾಮೇಶ್ವರಂ ಕೆಫೆಗೆ ಜಾಸ್ತಿ ಜನ ಬರಬೇಕು. ಓಕೆ, ಸೊ ಏನ್ ಸೆಲ್ ಮಾಡ್ತಿರ್ತಾರೆ, ದೋಸೆ ಮತ್ತೆ ಇಡ್ಲಿ ಎರಡು ಸೆಲ್ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಕನ್ವರ್ಷನ್ಸ್ ಏನ್ ಬಂತು, ಫುಟ್ಫಾಲ್ ಇನ್ಕ್ರೀಸ್ ಮತ್ತೆ ಕಾಲ್ ಫ್ರಮ್ ಸ್ವಿಗ್ಗಿ ಆರ್ ಝೊಮ್ಯಾಟೊ. ಸೊ ಯಾವ್ದಾದ್ರು ಕಾಲ್ ಮಾಡಿದ್ರೆ ಸ್ವಿಗ್ಗಿ ಝೊಮ್ಯಾಟೊ, ಅದನ್ನು ಕನ್ವರ್ಷನ್ ಅಲ್ವಾ? ಎಂಡ್ ಆಫ್ ದಿ ಡೇ ಏನು, ರಾಮೇಶ್ವರಂ ಕೆಫೆ ಗೊತ್ತಿರಬೇಕು ಎಲ್ಲಿಂದವರೆಗೂ ದುಡ್ಡು ಬರ್ತಿದೆ ಅಂತ. ಸೊ ಅವ್ರಿಗೆ ಒಂದ್ ದುಡ್ಡು ಹೆಂಗ್ ಬರುತ್ತೆ, ಫುಟ್ಫಾಲ್ ಇಂದ ಬರುತ್ತೆ. ಅಂಡ್ ಇನ್ನೊಂದು ದುಡ್ಡು ಸ್ವಿಗ್ಗಿ ಅಂಡ್ ಝೊಮ್ಯಾಟೊ. ಸೊ ಇಲ್ಲಿ ಫುಟ್ಫಾಲ್ ಅನ್ನೋದು ಒಂದು ಕನ್ವರ್ಷನ್, ಸ್ವಿಗ್ಗಿ ಝೊಮ್ಯಾಟೊ ಅನ್ನೋದು ಇನ್ನೊಂದು ಕನ್ವರ್ಷನ್. ಇಲ್ಲಿ 2 ಕನ್ವರ್ಷನ್ಸ್. ಓಕೆ, ಬಟ್ ಈ ಕನ್ವರ್ಷನ್ಸ್ ಇದು ನಿಮ್ಗೆ ಫಿಸಿಕಲ್ ಸ್ಟೋರ್ ಆಯ್ತು, ಬಟ್ ಡಿಜಿಟಲಿ ಹೆಂಗೆ ಇದಾಗುತ್ತೆ ಅಲ್ವಾ? ಡಿಜಿಟಲಿ ನೀವು ಗೊತ್ತಾಗಬೇಕಲ್ವಾ, ನಿಮ್ಗೆ ಫುಟ್ಫಾಲ್ ಜಾಸ್ತಿಯಿಂದ ಏನೋ ವ್ಯಾಪಾರ ಆಗ್ತಿದ್ಯಾ, ಇಲ್ಲ ಸ್ವಿಗ್ಗಿ ಝೊಮ್ಯಾಟೊ ಕಾಲ್ ಮಾಡಿದ್ರೆ ಜಾಸ್ತಿ ವ್ಯಾಪಾರ ಆಗ್ತದೆ, ಹೆಂಗ್ ಟ್ರ್ಯಾಕ್ ಮಾಡ್ತೀರಾ? ಇದಕ್ಕೆ ನಾವು ಕನ್ವರ್ಷನ್ ಟ್ಯಾಗ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ನಾವು ವೆಬ್ಸೈಟ್ ಡಿಜಿಟಲ್ ತಗೋಣ. ಓಕೆ, ಸೊ ಹೇಳ್ದಂಗೆ ಕನ್ವರ್ಷನ್ಸ್ ಇಟ್ ಇಸ್ ಎ ವ್ಯಾಲ್ಯೂಬಲ್ ಆಕ್ಷನ್ ಟೇಕನ್ ಬೈ ವಿಸಿಟರ್ ಆಫ್ಟರ್ ಕ್ಲಿಕಿಂಗ್ ಯುವರ್ ಆಡ್. ಸೊ ನಾನು ನಿಮ್ಗೆ ಸ್ಟಾರ್ಟಿಂಗ್ ಪ್ರೀವಿಯಸ್ ವಿಡಿಯೋ ಹೇಳಿದೆ. ಓಕೆ, ಒಬ್ಬ ಯೂಸರ್ ಇದ್ದಾನೆ. ಓಕೆ, ಅವನು ಬೆಸ್ಟ್ 2 BHK ಫ್ಲಾಟ್ಸ್ ಇನ್ ಬ್ಯಾಂಗ್ಳೂರ್ ಅಂತ ನೋಡ್ತಾನೆ, ಯಾರು ಒಳ್ಳೆ ಫ್ಲಾಟ್ ಇದೆ ಅಂತ ನೋಡ್ತಾನೆ. ಅವ್ರಿಗೊಂದು ಆಡ್ ಕಾಣುತ್ತಿಲ್ಲ. ನಾನು ಹೇಳ್ದಂಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ಪಾನ್ಸರ್ಡ್ ಇದ್ರೆ ಇಟ್ಸ್ ಅ ಪೇಡ್ ಆಡ್. ಓಕೆ, ಈ ವೆಬ್ಸೈಟ್ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇವರು ಈ ವೆಬ್ಸೈಟ್ಗೆ ಹೋಗ್ತಾರೆ. ಸೊ ಈ ವೆಬ್ಸೈಟ್ ಅಲ್ಲಿ ನಿಮಗೆ ಫಾರ್ಮ್ ಇರುತ್ತೆ, ಕಾಲ್ ಇರುತ್ತೆ, ವಾಟ್ಸ್ಆಪ್ ಬಟನ್ಗಳು ಇರುತ್ತೆ. ಅಲ್ಲಿ ಏನ್ ಆಕ್ಷನ್ ಇದೆ, ವ್ಯಾಲ್ಯೂಬಲ್ ಆಕ್ಷನ್, ಇದಕ್ಕೆ ನಾನು ಮೆನ್ಷನ್ ಮಾಡಿದ್ದು. ವ್ಯಾಲ್ಯೂಬಲ್ ಆಕ್ಷನ್ ಏನು, ಇಲ್ಲ ಫಾರ್ಮ್ ಫಿಲ್ ಮಾಡೋದಿರ್ಬೋದು, ಇಲ್ಲ ನಿಮ್ಮ ಬಿಸ್ನೆಸ್ಗೆ ಕಾಲ್ ಮಾಡೋದಿರ್ಬೋದು, ಆರ್ ಎಲ್ಸ್ ಅಲ್ಲಿ ವಾಟ್ಸ್ಆಪ್ ಬಟನ್ ಇರುತ್ತೆ, ವಾಟ್ಸ್ಆಪ್ ಬಟನ್ಗೆ ಅವರು ಕ್ಲಿಕ್ ಮಾಡಿ ನಿಮ್ಗೆ ಇಂಟ್ರಾಕ್ಟ್ ಮಾಡೋದಿರ್ಬೋದು. ಸೊ ಇದು ಏನಾಗುತ್ತೆ, ಲೀಡ್ಸ್ ಬರುತ್ತೆ ನಿಮ್ಗೆ, ರೈಟ್? ಲೀಡ್ಸ್ ಬಂದಾಗ ನಿಮ್ಮ ಸೇಲ್ಸ್ ಟೀಮ್ ಈ ಲೀಡ್ಸ್ ತಗೊಂಡು ಫೋನ್ ಮಾಡ್ತಾರೆ. ಸೊ ದಟ್ ಈಸ್ ಅ ವ್ಯಾಲ್ಯೂಬಲ್ ಆಕ್ಷನ್. ಸೊ ಈ ಕೇಸ್ ಅಲ್ಲಿ ಏನೋ ಫಾರ್ಮ್ ಫಿಲ್ಲಿಂಗ್ ಇಸ್ ದ ಕನ್ವರ್ಷನ್, ರೈಟ್? ನಿಮ್ಗೆ ಕನ್ವರ್ಷನ್ ಫಾರ್ಮ್ ಫಿಲ್ಲಿಂಗ್ ಇರ್ಬೋದು, ಇಲ್ಲ ನಿಮ್ ಬಿಸ್ನೆಸ್ಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿದಿರ್ಬೋದು, ಆರ್ ನಿಮ್ಗೆ ವಾಟ್ಸ್ಆಪ್ ಕ್ಲಿಕ್ ಮಾಡಿದಿರ್ಬೋದು, ಆರ್ ನಿಮ್ ಆಫೀಸ್ಗೆ ಬರೋದಿರ್ಬೋದು. 4 ಟೈಪ್ಸ್ ಆಫ್ ಕನ್ವರ್ಷನ್, ರೈಟ್? ಈ ಕನ್ವರ್ಷನ್ ಏನನ್ನೋದು ನಾವು ಫಸ್ಟ್ ಗೂಗಲ್ಗೆ ಡಿಫೈನ್ ಮಾಡಬೇಕು. ಗೂಗಲ್ಗೆ ಅರ್ಥ ಆಗಲ್ಲ, ನಾವು ಬರೀ ಹೇಳಿದ್ರೆ ಅರ್ಥ ಆಗಲ್ಲ. ಅದಕ್ಕೆ ಸೆಟ್ ಆಫ್ ರೂಲ್ಸ್ ಇದೆ. ಓಕೆ, ಅದಕ್ಕೆ ಅಂತ ಒಂದು ಟೂಲ್ ಇದೆ. ಅಂದ್ರೆ ಗೂಗಲ್ ಭಾಷೆಯಲ್ಲಿ, ನೋಡಪ್ಪ ಸ್ವಾಮಿ, ನನಗೆ ಯಾರಾದ್ರೂ ನನ್ನ ವೆಬ್ಸೈಟಿಗೆ ಬಂದ್ರೆ ಫಾರ್ಮ್ ಫಿಲ್ ಮಾಡಿದ್ರೆ ಇದನ್ನ ಕನ್ವರ್ಷನ್ ಅಂತ ತಗೋ ಅಂತ ನಾವು ಗೂಗಲ್ಗೆ ತಿಳಿಸ್ಬೇಕು. ಓಕೆ, ರೈಟ್? ಸೊ ಇಲ್ಲಿ ನಾನು ಹೇಳ್ದಂಗೆ ಟೇಕ್ಸ್ ಆಕ್ಷನ್ ಆನ್ ಎ ವೆಬ್ಸೈಟ್ ದಟ್ ಈಸ್ ಕಾಲ್ಡ್ ಕನ್ವರ್ಷನ್. ಓಕೆ, ಸೊ ಇಲ್ಲಿ ಎಷ್ಟು ತರ ಕನ್ವರ್ಷನ್ಸ್ ಇದೆ ಅಂತ ನೋಡೋಣ. ಓಕೆ, ಯಾರು ವೆಬ್ಸೈಟ್ ವಿಸಿಟ್ ಮಾಡ್ತಾರೆ ಅದನ್ನು ನಾವು ಟ್ರ್ಯಾಕ್ ಮಾಡ್ಬೋದು. ಯಾರು ರೀಡ್ ಫಾರ್ಮ್ ಫಿಲ್ ಮಾಡಿದಾರ ಅದನ್ನು ಕೂಡ ನಾವು ಟ್ರ್ಯಾಕ್ ಮಾಡ್ಬೋದು. ಕನ್ವರ್ಷನ್. ಕಾಲ್ ಫ್ರಮ್ ವೆಬ್ಸೈಟ್ ಏನು, ವೆಬ್ಸೈಟ್ ಒಳಗೆ ನೀವು ನೋಡಿ ಅಬ್ಸರ್ವ್ ಮಾಡ್ಬೋದು, ನಂಬರ್ ಇರುತ್ತೆ ಒಳಗೆ, ರೈಟ್? ಫೋನ್ ನಂಬರ್ ಇರುತ್ತೆ. ಆ ಬಟನ್ ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ, ನಿಮ್ಮ ಆಡ್ ನೋಡಿ ಅನ್ನೋದು ಟ್ರ್ಯಾಕ್ ಮಾಡ್ಬೋದು. ಕಾಲ್ ಫ್ರಮ್ ಆಡ್ಸ್, ಈ ಕಾಲ್ ಫ್ರಮ್ ಆಡ್ಸ್ ಏನಂದ್ರೆ
ಅದು ಸರ್ಚ್ ಇಂಜಿನ್ ಪೇಜ್ ಅಲ್ಲೇನೆ ವಿತೌಟ್ ವಿಸಿಟಿಂಗ್ ದ ವೆಬ್ಸೈಟ್ ಆಚೆ ನಂಬರ್ ಕಾಣುತ್ತೆ ನಿಮ್ಗೆ. ಆಡ್ ನೀವು ನೋಡಿರ್ಬೋದು. ಓಕೆ, ಅದು ಕೂಡ ಕನ್ವರ್ಷನ್. ಶಾಪಿಂಗ್ ಆಡ್ಸ್ ಕನ್ವರ್ಷನ್. ಯಾರಾದ್ರೂ ಶಾಪ್ ನಿಮ್ದು ಇ ಕಾಮರ್ಸ್ ಸ್ಟೋರ್ ಇದೆ, ಇ ಕಾಮರ್ಸ್ ಅಲ್ಲಿ ಎಷ್ಟೊಂದ್ ಜನ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀವಿ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಅಲ್ವಾ. ಸೊ ಇದರಲ್ಲಿ ಕೂಡ ನಾವು ಟ್ರ್ಯಾಕ್ ಮಾಡಬಹುದು ಎಷ್ಟು ಜನ ಯಾವ ಪ್ರಾಡಕ್ಟ್ ತಗೊಂಡ್ರು, ಎಷ್ಟು ಸೇಲ್ಸ್ ಆಗಿದೆ ಅನ್ನೋದು ಟ್ರ್ಯಾಕ್ ಮಾಡಬಹುದು. ಮತ್ತೆ ಆಪ್ ಇನ್ಸ್ಟಾಲ್ ನೀವು ನೋಡಿರ್ಬೋದು ಗೂಗಲ್ ಅಲ್ಲಿ ಸ್ಟೋರ್ ಅಲ್ಲಿ ಎಷ್ಟು ಜನ ಡೌನ್ಲೋಡ್ ಮಾಡಿದ್ದಾರೆ ಅದನ್ನು ಕೂಡ ನಾವು ಟ್ರ್ಯಾಕ್ ಮಾಡಬಹುದು. ಮತ್ತೆ ಬಟನ್ ಕ್ಲಿಕ್ಸ್ ಅಂದ್ರೆ ಇಲ್ಲಿ ವಾಟ್ಸ್ಆಪ್ ಇರ್ಬೋದು, ಮತ್ತೆ ನಿಮ್ ವೆಬ್ಸೈಟ್ ಅಲ್ಲಿ PDF ಡೌನ್ಲೋಡ್ ಅಂತ ಬಟನ್ ಇರ್ಬೋದು. ಬೇರೆ ಬೇರೆ ಬಟನ್ಸ್ ನ ಹೆಂಗ್ ಟ್ರ್ಯಾಕ್ ಮಾಡಬಹುದು, ಇದನ್ನ ಎಷ್ಟು ಜನ ಕ್ಲಿಕ್ ಮಾಡಿದ ಅನ್ನೋದು ಪ್ರತಿಯೊಂದು ಕೂಡ ನಾವು ಅಕ್ಯುರೇಟ್ಲಿ ಆಗಿ ನಾವು ಟ್ರ್ಯಾಕ್ ಮಾಡಬಹುದು. ಓಕೆ, ಬಟ್ ಇದನ್ನ ಹೆಂಗ್ ಟ್ರ್ಯಾಕ್ ಮಾಡಬಹುದು ಅನ್ನೋದಕ್ಕೆ ಒಂದು ಸ್ಟೆಪ್ ಇದೆ. ಅಂದ್ರೆ ನೀವು ಥಿಯರಿ ವೈಸ್ ನೆಕ್ಸ್ಟ್ ವಿಡಿಯೋ ಬರ್ತಾ ಪ್ರಾಕ್ಟಿಕಲ್ ಹೇಳ್ಕೊಡ್ತೀನಿ. ಬಟ್ ಸದ್ಯಕ್ಕೆ ಈ ವಿಡಿಯೋ ಇಷ್ಟು ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಫಸ್ಟ್ ಕನ್ವರ್ಷನ್ ನಾವು ಡಿಫೈನ್ ಮಾಡಬೇಕು, ರೈಟ್. ಕನ್ವರ್ಷನ್ ಅಂದ್ರೆ ಏನು ಅನ್ನೋದನ್ನ ಗೂಗಲ್ ತಿಳಿಸ್ಬೇಕು. ನಂಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ನಾನು ಗೂಗಲ್ಗೆ ಫಸ್ಟ್ ನಾನು ಹೇಳ್ಬೇಕು, ನೋಡಪ್ಪ ಯಾರಾದ್ರೂ ನನ್ನ ವೆಬ್ಸೈಟ್ಗೆ ಬಂದು ಫಾರ್ಮ್ ಫಿಲ್ ಮಾಡಿದ್ರೆ ಇದಕ್ಕೆ ನಾನು ಕನ್ವರ್ಷನ್ ಅಂತ ಕರಿತೀನಿ, ನನಗೆ ತುಂಬಾ ಇಂಪಾರ್ಟೆಂಟ್ ನನ್ನ ಬಿಸ್ನೆಸ್ಗೆ ಅಂತ ನಾವು ಡಿಫೈನ್ ಮಾಡ್ಬೇಕು ಗೂಗಲ್ಗೆ. ಓಕೆ, ಸೊ ಇದನ್ನ ಫಸ್ಟ್ ಒಂದು ಡಿಫೈನ್ ಮಾಡ್ತೀವಿ, ರೈಟ್. ಏನ್ ಕನ್ವರ್ಷನ್ಸ್ ಅಂದ್ರೆ ಏನು, ನಮ್ಮ ಬಿಸ್ನೆಸ್ ಏನ್ ಇಂಪಾರ್ಟೆಂಟ್ ಅನ್ನೋದು ಡಿಸೈಡ್ ಮಾಡ್ತೀವಿ. ಅದಾದ್ಮೇಲೆ ಡಿಸೈಡ್ ಮಾಡಿದ್ಮೇಲೆ ಗೂಗಲ್ ಕೇಳುತ್ತೆ, ಓಕೆ ಬಟ್ ಇದು ಎಲ್ಲಿ ನಡೀತಿದೆ ನಿಮ್ದು ಬಿಸ್ನೆಸ್ ವ್ಯವಹಾರ ಅಂದಾಗ ಎಲ್ಲಿ ಹೇಳ್ಬೇಕು, ವೆಬ್ಸೈಟ್ ಅಲ್ಲಿ ನಡೀತಿದೆ ಅಲ್ವಾ. ಸೊ ಈಗ ವೆಬ್ಸೈಟ್ಗೂ ಗೂಗಲ್ ಆಡ್ಸ್ಗೂ ಕನೆಕ್ಟ್ ಮಾಡಕ್ಕೆ ಒಂದು ಟೂಲ್ ಇದೆ. ಅದೇ ಟೂಲ್ ಬಂದ್ರೆ ಗೂಗಲ್ ಟ್ಯಾಗ್ ಮ್ಯಾನೇಜರ್. ಈ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಏನ್ ಮಾಡ್ತಂದ್ರೆ ಈ ಕನ್ವರ್ಷನ್ಸ್ ನಾವು ಡಿಫೈನ್ ಮಾಡಿದ್ಮೇಲೆ ಈ ಏನ್ ನಮ್ಗೆ ಕೋಡ್ ಬರುತ್ತಲ್ಲ, ಅವ್ರ ಏನಾದ್ರು ವ್ಯಾಲ್ಯೂಸ್ ಬರುತ್ತೆ, ಈ ವ್ಯಾಲ್ಯೂಸ್ ನಾವು ಇದಕ್ಕೆ ಹಾಕಿದ್ರೆ ಗೂಗಲ್ ಟ್ಯಾಗ್ ಮ್ಯಾನೇಜರ್ ಏನ್ ಮಾಡೋದು ಗೊತ್ತಾ, ಟ್ಯಾಗ್ ಮ್ಯಾನೇಜರ್ ವೆಬ್ಸೈಟ್ ಗೆ ಇನ್ಸ್ಟಾಲ್ ಮಾಡುತ್ತೆ ಕೋಡ್. ಇದರಿಂದ ಏನ್ ಯೂಸ್ ಅಪ್ಪ ಅಂದ್ರೆ ನಮ್ಗೆ ಹಳೆ ಟೈಮು ಟ್ಯಾಗ್ ಮ್ಯಾನೇಜರ್ ಬರೋಕ್ಕಿಂತ ಮುಂಚೆ ಏನ್ ಮಾಡ್ತಿದ್ವಿ, ನಮ್ದು ಏನೋ ಕೋಡ್ ಇದ್ರೆ ವೆಬ್ಸೈಟ್ ಹಾಕ್ಬೇಕಂದ್ರೆ ಪ್ರತಿ ಸತಿ ಡೆವಲಪರ್ನ ಕರಿಬೇಕಿತ್ತು. ಸೊ ಡೆವಲಪರ್ಗೆ ತುಂಬಾ ಕೆಲಸ ಇರುತ್ತೆ, ರೈಟ್. ನಾವು ಪದೇ ಅದು ಆ ಕೋಡ್ ಹಾಕು ಈ ಕೋಡ್ ಹಾಕು ನಾವು ಕರೆಯಕ್ಕಾಗಲ್ಲ. ಅಂತ ಟೈಮಲ್ಲಿ ಗೂಗಲ್ ಅಲ್ಲಿ ಏನ್ ಮಾಡಿದ್ರು ಗೊತ್ತಾ, ಟ್ಯಾಗ್ ಮ್ಯಾನೇಜರ್ ಅಂತ ಕಂಡಿಡಿದು. ಸೊ ಈ ಟ್ಯಾಗ್ ಮ್ಯಾನೇಜರ್ ಅಂದ್ರೆ ಒಂದೇ ಸತಿ ಕೋಡ್ ಇನ್ಸ್ಟಾಲ್ ಮಾಡುದು, ಮೇನ್ ಕೋಡ್ ನ ಇನ್ಸ್ಟಾಲ್ ಮಾಡಿದ್ರೆ ಇದ್ರ ಮೇಲೆ ನಾವು ಎಷ್ಟು ಬೇಕೋ ಕೋಡ್ಗಳು ಹಾಕ್ತಾ ಹೋಗ್ಬೋದು ನಾವೇ. ನಮ್ಗೆ ಡೆವಲಪರ್ ಅವಶ್ಯಕತೆ ಇಲ್ಲ. ಹಂಗಂದ್ಬಿಟ್ಟು ಡೆವಲಪರ್ ನಾವು ಕಂಪ್ಲೀಟ್ ಎಲಿಮೆಂಟ್ ಮಾಡ್ತಿಲ್ಲ, ಬಟ್ ಜಾಸ್ತಿ ಡಿಪೆಂಡೆನ್ಸಿ ಇರಲ್ಲ. ಸೊ ಟ್ಯಾಗ್ ಮ್ಯಾನೇಜರ್ ಇಂದ ಏನ್ ಗೊತ್ತಾ, ನಾವು ಇಲ್ಲಿ ಕನ್ವರ್ಷನ್ ನ ಡಿಫೈನ್ ಮಾಡಿದ್ಮೇಲೆ, ಕನ್ವರ್ಷನ್ಸ್ ಅಂದ್ರೆ ಏನು ಅಂತ ಡಿಫೈನ್ ಮಾಡಿದ್ಮೇಲೆ ಟ್ಯಾಗ್ ಮ್ಯಾನೇಜರ್ ಹೋಗ್ಬಿಟ್ಟು ಆ ಕೋಡ್ ನ ಹಾಕ್ತಿವಿ. ಅಂದ್ರೆ ಒಂದ್ ನಂಬರ್ ಬರುತ್ತೆ, ಕೋಡ್ ಅಂದ್ರೆ ಒಂದ್ 2-3 ನಂಬರ್ಸ್ ಬರುತ್ತೆ, ಆ ನಂಬರ್ ಏನಂತ ಡಿಫೈನ್ ಮಾಡಬೇಕು. ಅದಾದ್ಮೇಲೆ ಟ್ಯಾಗ್ ಮ್ಯಾನೇಜರ್ ಕೇಳುತ್ತೆ ಇದನ್ನ ನಾವು ಎಲ್ಲಿ ಹಾಕ್ಬೇಕು ಅಂತ. ಇದನ್ನ ಅವಾಗ ವೆಬ್ಸೈಟ್ ಅಲ್ಲಿ ಥ್ಯಾಂಕ್ ಯು ಪೇಜ್ ಅಂತ ಒಂದ್ ಬರುತ್ತೆ, ಓಕೆ, ಅಲ್ಲಿ ಇನ್ಸ್ಟಾಲ್ ಮಾಡ್ತೀವಿ. ಓಕೆ, ಇದನ್ನೇ ನಾವು ಕನ್ವರ್ಷನ್ ಟ್ರ್ಯಾಕಿಂಗ್ ಅಂತ ಕರಿತೀವಿ. ಸೊ ನೋಡಿದ್ರಲ್ಲ ಕನ್ವರ್ಷನ್ಸ್ ಅಂದ್ರೆ ಏನು, ಕನ್ವರ್ಷನ್ಸ್ ಯಾಕೆ ಇಂಪಾರ್ಟೆಂಟ್, ಅಂಡ್ ಕನ್ವರ್ಷನ್ ನಾವು ಏನಕ್ಕೆ ಟ್ರ್ಯಾಕ್ ಮಾಡ್ಬೇಕು ಅನ್ನೋದು ಯಾಕೆ ಇಂಪಾರ್ಟೆಂಟ್ ಅಂತ ಈ ವಿಡಿಯೋದ ಕಂಪ್ಲೀಟ್ ಆಗಿ ನೋಡಿದೀವಿ. ದಯವಿಟ್ಟು ಅಕಸ್ಮಾತ್ ನಿಮ್ಗೆ ಏನೋ ಡೌಟ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ತಿಳಿಸಿ. ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಪಕ್ಕದಲ್ಲಿ ಬೆಲ್ ಬಟನ್ ಕನ್ನೊತ್ತಿ. ಹಾಗೂ ನೆಕ್ಸ್ಟ್ ಟೈಮ್ ನಾನು ಏನೋ ವಿಡಿಯೋ ಮಾಡಿ ನಿಮ್ಗೆ ನೋಟಿಫೈ ಕೂಡ ಆಗುತ್ತೆ. ಅಂಡ್ ಪ್ಲೀಸ್ ನನ್ನ ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗೋದನ್ನ ಮರಿಬೇಡಿ ಟು ಸ್ಟೇ ಅಪ್ಡೇಟ್ ಆನ್ ಡಿಜಿಟಲ್ ಮಾರ್ಕೆಟಿಂಗ್. ಅಲ್ಲಿವರೆಗೂ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್, ಬೈ.